ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಕೋಲ್ಕತ್ತಾದ ಈಡನ್ ಗಾರ್ಡನ್ ಮೈದಾನ ಏನಿದೆ ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯಕ್ಕೆ ಕ್ಷಣಗಣನೆ ಮಾಡ್ತಾ ಇದೆ. ಸೊ ನೋಡೋದಾದ್ರೆ ಸೂಪರ್ 8ರ ಕೊನೆಯ ಪಂದ್ಯ ಹಾಗೂ ಅತಿ ಇಂಪಾರ್ಟೆಂಟ್ ಪಂದ್ಯವಾದಂತಹ ಭಾರತ ಹಾಗೂ ವೆಸ್ಟ್ ಇಂಡೀಸ್ ಗಳ ನಡುವೆ ಇಂದು ಸಂಜೆ ಸೂಪರ್ 8ರ ಒಂದು ಪಂದ್ಯ ನಡೆಯಲಿಕ್ಕಿದೆ. ಸೊ ಕ್ರಿಕೆಟ್ ದೃಷ್ಟಿಯಿಂದ ನೋಡೋದಾದ್ರೆ ಭಾರತ ತಂಡ ಫೇವರೇಟ್ ಅಂತ ಹೇಳಬಹುದು. ಆದ್ರೆ ವೆಸ್ಟ್ ಇಂಡೀಸ್ ನ ಫಾರ್ಮ್ ನ ಬಗ್ಗೆ ಮಾತೇ ಆಡ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಈ T20 ವರ್ಲ್ಡ್ ಕಪ್ ನಲ್ಲಿ ಉತ್ತಮ ಪ್ರದರ್ಶನ ಕೊಡ್ತಾ ಬಂದಿದೆ ವೆಸ್ಟ್ ಇಂಡೀಸ್. ಸದ್ಯಕ್ಕೆ ನೋಡೋದಾದ್ರೆ ಎರಡು ಬಲಾಢ್ಯ ಟೀಮ್ ಗಳ ನಡುವೆ ಮುಖಾಮುಖಿ ಆಗಲಿದೆ ಇಂದು ಸಂಜೆ ಈಡನ್ ಗಾರ್ಡನ್ ನಲ್ಲಿ. ಇದೆಲ್ಲವನ್ನು ಮೀರಿ ಒಂದು ಅಂಶ ಭಾರತೀಯರಿಗೆ ತಲೆನೋವು ಆಗಿದೆ ಅಂತ ಹೇಳಿದ್ರೆ, ಒಂದು ವೇಳೆ ಮಳೆ ಬಂದರೆ ಗತಿ ಏನು ಅನ್ನೋದು ಭಾರತೀಯರ ಅಭಿಮಾನಿಗಳಿಗೆ ಒಂದು ತಲೆನೋವಾಗಿ ಪರಿಣಮಿಸ್ತಾ ಇದೆ. ಸೊ ನೋಡೋದಾದ್ರೆ ಕೋಲ್ಕತ್ತಾದ ಈಡನ್ ಗಾರ್ಡನ್ ನಲ್ಲಿ ಇವತ್ತು ಈ ಎರಡು ತಂಡಗಳ ನಡುವೆ ಸೆಮಿಫೈನಲ್ ಟಿಕೆಟ್ಗಾಗಿ ಜಿದ್ದಾಜಿದ್ದಿ ನಡೆಯಲಿದೆ. ಸೊ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಭಾರತ ತನ್ನ ಗ್ರೂಪ್ ನಲ್ಲಿ 3ನೇ ಸ್ಥಾನದಲ್ಲಿದೆ, ಹಾಗೇನೆ ವೆಸ್ಟ್ ಇಂಡೀಸ್ ಬಂದು 2ನೇ ಸ್ಥಾನದಲ್ಲಿದೆ. ಬಟ್ ಎರಡು ತಂಡಗಳ ಪಾಯಿಂಟ್ ಬಂದು ಸೇಮ್ ಆಗಿದೆ. ಬಟ್ ರನ್ ರೇಟ್ ನ ದೃಷ್ಟಿಯಿಂದ ನೋಡೋದಾದ್ರೆ ಒಂದು ತಂಡ 2ನೇ ಸ್ಥಾನದಲ್ಲಿದೆ, ಇನ್ನೊಂದು ತಂಡ 3ನೇ ಸ್ಥಾನದಲ್ಲಿದೆ. ವೆಸ್ಟ್ ಇಂಡೀಸ್ ಅನ್ನು ನೀವು ಕಡೆಗಣನೆ ಮಾಡಲೇಬಾರ್ದು. ಯಾಕಂತ ಹೇಳಿದ್ರೆ ಎಲ್ಲಾ ವೆಸ್ಟ್ ಇಂಡೀಸ್ ನ ಪ್ಲೇಯರ್ಗಳು IPL ಆಡಿ ಇಂಡಿಯಾದ ಪಿಚ್ ನ ಬಗ್ಗೆ ಸರಿಯಾದ ಮಾಹಿತಿ ಹೊಂದಿರ್ತಾರೆ. ಸೊ ಅಂತದ್ರಲ್ಲಿ ನೋಡೋದಾದ್ರೆ ವೆಸ್ಟ್ ಇಂಡೀಸ್ ಕೂಡ ತುಂಬಾ ಘಾತಕವಾಗಿದೆ. ಸೊ ಒಂದು ವೇಳೆ ಈ ಟೀಮ್ ನ ಮಧ್ಯೆ ಮ್ಯಾಚ್ ಆಗದೆ ಇದ್ರೆ ಯಾವುದೋ ಕಾರಣಾಂತರಗಳಿಂದ ಅಥವಾ ಮಳೆ ಬಂದು ರದ್ದಾದ್ರೆ ಯಾರಿಗೆ ಸೆಮಿಫೈನಲ್ ಟಿಕೆಟ್ ಸಿಗ್ತದೆ? ವೆಸ್ಟ್ ಇಂಡೀಸ್ ನ ರನ್ ರೇಟ್ ಬಂದು 1.791 ಆಗಿದೆ, ಹಾಗೇನೆ ಭಾರತದ ರನ್ ರೇಟ್ ಬಂದು ಮೈನಸ್ ನಲ್ಲಿದೆ. ಸೊ ನೋಡೋದಾದ್ರೆ ಒಂದು ವೇಳೆ ಮಳೆ ಬಂದ್ರೆ ವೆಸ್ಟ್ ಇಂಡೀಸ್ಗೆ ಇಲ್ಲಿ ತುಂಬಾ ಲಾಭವಾಗುವ ಎಲ್ಲಾ ಸಿಚುವೇಶನ್ಗಳು ಎದ್ದು ಕಾಣ್ತಾ ಇದೆ. ಭಾರತಕ್ಕೆ ಒಂದೇ ಒಂದು ಹೋಪ್ಸ್ ಅಂದ್ರೆ ಈ ಮ್ಯಾಚ್ ನಲ್ಲಿ ಮಳೆ ಬರಬಾರ್ದು. ಸೊ ಭಾರತ ಈ ಮ್ಯಾಚ್ ನನ್ನು ವಿನ್ ಆದ್ರೆ ಸಾಕು, ರನ್ ರೇಟ್ ಬೇಕಂತಾನೆ ಇಲ್ಲ. ಸೊ ಈ ಮ್ಯಾಚ್ ಅನ್ನು ವಿನ್ ಆದ್ರೆ ಭಾರತ ಸೆಮಿಫೈನಲ್ ಗೆ ಹೋಗ್ತದೆ. ಒಂದ್ ವೇಳೆ ಸೋತ್ರೆ ಮನೆಗೆ ಹೋಗೋದಂತ ಗ್ಯಾರಂಟಿ ಆಗಿರ್ತದೆ. ಬಟ್ ಮಳೆ ಬಂದ್ರೆ ಭಾರತಕ್ಕೆ ಇಲ್ಲಿ ತುಂಬಾ ತೊಂದರೆ ಆಗ್ತದೆ. ಯಾಕಂತ ಹೇಳಿದ್ರೆ ರನ್ ರೇಟ್ ಇಂದ ಭಾರತ ತುಂಬಾ ಹಿಂದೆ ಉಳಿದಿದೆ. ಸೊ ಸದ್ಯಕ್ಕೆ ನೋಡೋದಾದ್ರೆ ಕೋಲ್ಕತ್ತಾದಲ್ಲಿ ಹವಾಮಾನ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಸದ್ಯದ ಪರಿಸ್ಥಿತಿಗೆ ಅಂದ್ರೆ ಇವತ್ತು ಕೋಲ್ಕತ್ತಾದಲ್ಲಿ ಮಳೆ ಬರುವ ಚಾನ್ಸ್ ಇಲ್ಲವೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಕಳೆದ 4-5 ದಿನಗಳ ಹಿಂದೆ ಕೋಲ್ಕತ್ತಾದಲ್ಲಿ ಮಳೆ ಆಗಿತ್ತು. ಬಟ್ ಇವಾಗಿನ ಪರಿಸ್ಥಿತಿ ನೋಡೋದಾದ್ರೆ ಅಲ್ಲಿ ಮಳೆಯಾಗುವ ಯಾವುದೇ ಸಾಧ್ಯತೆಗಳು ಇಲ್ಲ. ಸೊ ಸದ್ಯಕ್ಕೆ ಈ ಒಂದು ವಿಷಯ ಟೀಮ್ ಇಂಡಿಯಾಕ್ಕೆ ತುಂಬಾನೇ ನೆಮ್ಮದಿ ತರಿಸ್ತದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮಳೆ ಬಂದ್ರೆ ಕತೆ ಮುಗೀತು, ನಮ್ಮ ಇಂಡಿಯಾ ಸೆಮಿಫೈನಲ್ಗೆ ಪ್ರವೇಶ ಮಾಡಲು ಸಾಧ್ಯವಾಗುವುದಿಲ್ಲ. ಸೊ ಇಂಡಿಯಾ ಹಾಗೂ ವೆಸ್ಟ್ ಇಂಡೀಸ್ ನಡುವೆ ಒಂದು ಭರ್ಜರಿ ಫೈಟ್ ಇಂದು ಸಂಜೆ ನಡೆಯಲಿಕ್ಕಿದೆ, ಅದು ಈಡನ್ ಗಾರ್ಡನ್ ಮೈದಾನದಲ್ಲಿ. ಸೊ ಯಾರ ಪರ ವಿಜಯ ಒಲಿತದೆ, ಯಾರು ವಿನ್ ಆಗ್ತಾರೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ. ಸೊ ಮಳೆ ಅಂತೂ ಬರೋದಿಲ್ಲ, ಬಂದ್ರೆ ರನ್ ಮಳೆ ಬಂದ್ರು ಬರಬಹುದು, ಸಿಕ್ಸರ್ಗಳ ಮಳೆ ಬಂದ್ರು ಬರಬಹುದು. ಯಾಕಂತ ಹೇಳಿದ್ರೆ ಎರಡು ಟೀಮ್ಗಳಲ್ಲಿ ಘಟಾನುಘಟಿ ಪ್ಲೇಯರ್ಗಳಿದ್ದಾರೆ, 6 ಹಿಟ್ಟಿಂಗ್ ಪ್ಲೇಯರ್ಗಳಿದ್ದಾರೆ. ಸೊ ಆ ಮಳೆ ಬಂದ್ರೆ ಬರ್ಬೋದು, ಬಟ್ ಬೇರೆ ಮಳೆ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಸೊ ಯಾವ್ದಾದ್ರು ಒಂದು ಟೀಮ್ ವಿನ್ ಆಗೋದಂತೂ ಗ್ಯಾರಂಟಿ. ಸೊ ವಿನ್ ಆದ್ರೆ ನಮ್ಮ ಇಂಡಿಯಾ ವಿನ್ ಆದ್ರೆ ನಮಗೆ ತುಂಬಾನೇ ಖುಷಿ ಆಗ್ತದೆ, ಸೆಮಿಫೈನಲ್ಗೆ ಹೋಗ್ತದೆ. ವೆಸ್ಟ್ ಇಂಡೀಸ್ ವಿನ್ ಆದ್ರೆ ವೆಸ್ಟ್ ಇಂಡೀಸ್ ಸೆಮಿಫೈನಲ್ಗೆ ಹೋಗ್ತದೆ. ಸೊ ಕಾದು ನೋಡೋಣ ಏನಾಗ್ತದೆ ಅಂತ. ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಬೆಳವಣಿಗೆಗೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.